ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ. ಭಾರತವು ಹಲವಾರು ಹಬ್ಬಗಳನ್ನು ಹೊಂದಿರುವ ವೈವಿಧ್ಯಮಯ ದೇಶವಾಗಿದೆ. ಇದನ್ನು ವರ್ಷವಿಡೀ ಆಚರಿಸಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಆ ಹಬ್ಬಗಳಲ್ಲಿ ಒಂದಾಗಿದೆ. ಇವತ್ತು ಆ ಹಬ್ಬದ ಮಹತ್ವವನ್ನು ಕುರಿತು ನಾವು ತಿಳಿದುಕೊಳ್ಳೋಣ ಬನ್ನಿ. ಜನ್ಮಾಷ್ಟಮಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನವು ಸಂಪೂರ್ಣವಾಗಿ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಾಗಿದೆ. ಇದು ಶ್ರೀಕೃಷ್ಣನ 5251ನೇ ಜನ್ಮದಿನವಾಗಿದೆ. ಇಡೀ ಜಗತ್ತು ಶ್ರೀಕೃಷ್ಣನ ಜನ್ಮದಿನವನ್ನು ಅತ್ಯಂತ ಅದ್ಧೂರಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ಈ ವರ್ಷ ಜನ್ಮಾಷ್ಟಮಿಯು ಆಗಸ್ಟ್ 26ರಂದು ಆಚರಿಸಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿಯು ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಂದು ಭಾದ್ರಪದ ಮಾಸದ ಕರಾಳ 15 ದಿನದ 8ನೆಯ ದಿನದಂದು ಬರುತ್ತದೆ. ಶ್ರೀಕೃಷ್ಣನ ಜನನದ ಕಥೆ ನಮಗೆ ಈಗಾಗಲೇ ತಿಳಿದಿದೆ. ಆ ಕಥೆಯನ್ನು ನಾವು ಮತ್ತೊಮ್ಮೆ ಇಂದು ಕೇಳೋಣ ಬನ್ನಿ. ಕಂಸನು ತನ್ನ ತಂಗಿಯ ಮೇಲಿನ ಪ್ರೀತಿಯಿಂದ ವಧುವರರ ಸಾರಥಿಯಾಗಲು ನಿರ್ಧರಿಸಿದನು. ದೇವಕಿ ಮತ್ತು ವಸುದೇವರನ್ನು ಹೊತ್ತಿದ ರಥವನ್ನು ಕಂಸನು ಮದುವೆ ಮಂಟಪದಿಂದ ಹೊರಗೆ ಓಡಿಸಿದಾಗ ದೇವಕಿಯ 8ನೆಯ ಮಗು ತನ್ನ ಸಂಹಾರಕನಾಗುತ್ತಾನೆ ಎಂದು ಸ್ವರ್ಗದಿಂದ ಒಂದು ಧ್ವನಿಯು ಕಂಸನಿಗೆ ತಿಳಿಸಿತು. ಕಂಸನು ಮೂಢನಂಬಿಕೆಯನ್ನು ತುಂಬ ನಂಬುತ್ತಿದ್ದನು. ಅವನು ಯಾವುದೇ ಅವಕಾಶಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವನು ಆ ಕ್ಷಣವೇ ದೇವಕಿಯನ್ನು ಹೊಡೆದು ಹಾಕಲು ಬಯಸಿದನು. ವಸುದೇವನು ಮಧ್ಯಪ್ರವೇಶಿಸಿ ದೇವಕಿಯನ್ನು ವಧಿಸದಂತೆ ಮತ್ತು ಅವಳಿಗೆ ಸ್ವಲ್ಪ ಕರುಣೆಯನ್ನು ತೋರಿಸಬೇಕೆಂದು ಅವನು ಕಂಸನಲ್ಲಿ ಬೇಡಿಕೊಂಡನು. ದೇವಕಿಯನ್ನು ಬದುಕಲು ಬಿಟ್ಟರೆ ಅವರಿಗೆ ಹುಟ್ಟುವ ಯಾವುದೇ ಮಗುವನ್ನು ಒಪ್ಪಿಸುವುದಾಗಿ ಅವನು ಕಂಸನಲ್ಲಿ ಭರವಸೆ ನೀಡಿದನು. ಈಗ ಕಂಸನು ತನ್ನ ಸಹೋದರಿಯ ರಕ್ತವನ್ನು ತನ್ನ ಕೈಗಳ ಮೇಲೆ ಹೊಂದಲು ಬಯಸುವುದಿಲ್ಲ ಎಂದು ಒಪ್ಪಿಕೊಂಡನು ಮತ್ತು ಬದಲಿಗೆ ಅವರನ್ನು ಗೃಹಬಂಧನದಲ್ಲಿ ಇರಿಸಿದನು. ಪ್ರತಿ ಬಾರಿ ಮಗು ಜನಿಸಿದಾಗ ಕಾವಲುಗಾರರು ಕಂಸನಿಗೆ ತಿಳಿಸುತ್ತಿದ್ದರು ಮತ್ತು ಅವನು ಮಗುವನ್ನು ತೆಗೆದುಕೊಂಡು ಕೊಲ್ಲುತ್ತಿದ್ದನು. ದೇವಕಿ ಮತ್ತು ವಸುದೇವ ಅವರು 6 ಮಕ್ಕಳ ಸಾವನ್ನು ಈ ರೀತಿ ಎದುರಿಸಿದರು. ರಾತ್ರಿಯಲ್ಲಿ 7ನೆಯ ಮಗು ಜನಿಸಿತು ಮತ್ತು ದೇವಕಿ ಮತ್ತು ವಸುದೇವ ಅವಕಾಶವನ್ನು ನೋಡಿ ಮಗುವನ್ನು ಉಳಿಸಲು ಪ್ರಯತ್ನಿಸಲು ನಿರ್ಧರಿಸಿದರು. ಕಾವಲುಗಾರರು ನಿದ್ರಿಸುತ್ತಿದ್ದರು. ಆದ್ದರಿಂದ ವಸುದೇವನು ಸುಲಭವಾಗಿ ಅರಮನೆಯಿಂದ ಹೊರಬಿದ್ದನು. ಅವನು ನೆರೆಯ ಗೋಕುಲಕ್ಕೆ ಹೋಗಿ ಮಗುವನ್ನು ತನ್ನ 2ನೆಯ ಹೆಂಡತಿ ರೋಹಿಣಿಯೊಂದಿಗೆ ಬಿಟ್ಟು ಬೇಗನೆ ಅರಮನೆಗೆ ಹಿಂತಿರುಗಿದನು. ಈ ಮಗುವಿಗೆ ಬಲರಾಮ ಎಂದು ಹೆಸರಿಸಲಾಯಿತು. ಮಗು ಇನ್ನೂ ಹುಟ್ಟಿದೆ ಎಂದು ಬೆಳಿಗ್ಗೆ ಅವನು ಕಂಸನಿಗೆ ಹೇಳಿ ಕಳುಹಿಸಿದನು. ಕಂಸನು ಸಂತೋಷಗೊಂಡನು. ಮುಂದಿನ ಮಗು ತನ್ನ ಸಂಹಾರಕ ಎಂದು ಭವಿಷ್ಯ ನುಡಿದಿದೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ವಸುದೇವ ಮತ್ತು ದೇವಕಿಯನ್ನು ಸರಪಳಿಯಿಂದ ಬಂದಿಖಾನೆಗೆ ಎಸೆಯುತ್ತಾನೆ. ಶ್ರಾವಣ ಮಾಸದ 8 ರಾತ್ರಿಯಲ್ಲಿ 8ನೆಯ ಮಗು ಜನಿಸಿತು. ಆಗ ತಾನೇ ಹುಟ್ಟಿದ ಮಗುವಿಗೆ ಪೂಜೆ ಸಲ್ಲಿಸಲು ದೇವರು ಪ್ರಯತ್ನಿಸುತ್ತಿರುವಂತೆ ಜೋರಾಗಿ ಮಳೆ ಸುರಿಯಿತು. ಆಗ ಪವಾಡ ಸಂಭವಿಸಿತು. ವಾಸುದೇವನ ಸರಪಳಿಗಳು ಕಳಚಿ ಬಿದ್ದವು ಮತ್ತು ಸೆರೆಮನೆಯ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು. ಕಾವಲುಗಾರರು ನಿದ್ರಿಸುವುದನ್ನು ಕಂಡು ವಾಸುದೇವನು ಮಗುವಿನೊಂದಿಗೆ ತಪ್ಪಿಸಿಕೊಂಡು ಗೋಕುಲದಲ್ಲಿರುವ ತನ್ನ ಸ್ನೇಹಿತ ನಂದನ ಸ್ಥಳದಲ್ಲಿ ಬಿಡಲು ನಿರ್ಧರಿಸಿದನು. ಮಗುವನ್ನು ಎತ್ತಿಕೊಂಡು ವಾಸುದೇವನು ಬುಟ್ಟಿಯಲ್ಲಿಟ್ಟನು. ನಂತರ ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತಿಕೊಂಡು ಗೋಕುಲಕ್ಕೆ ತೆರಳಿದನು. ಈಗ ಗೋಕುಲವು ಯಮುನಾ ನದಿಯ ಎದುರು ದಂಡೆಯ ಮೇಲಿತ್ತು. ಗುಡುಗು ಸಹಿತ ಮಳೆಯಿಂದಾಗಿ ಯಮುನಾ ನದಿಯು ಪ್ರಕ್ಷುಬ್ಧ ಸ್ಥಿತಿಯಲ್ಲಿತ್ತು. ವಾಸುದೇವನು ನದಿಯನ್ನು ಹೇಗೆ ದಾಟುವುದು ಎಂದು ಆಶ್ಚರ್ಯಪಡುತ್ತಾ ಪವಾಡಕ್ಕಾಗಿ ಪ್ರಾರ್ಥಿಸಿದನು. ನಂತರ ಅದು ಸಂಭವಿಸಿತ್ತು. ಯಮುನೆಯ ನೀರು ಹರಿದು ಅವನಿಗೆ ದಾರಿ ಮಾಡಿಕೊಟ್ಟಿತು. ವಾಸುದೇವನು ಯಮುನೆಯನ್ನು ದಾಟಿ ಗೋಕುಲವನ್ನು ತಲುಪಿದನು. ಅವನಿಗೆ ನಂದನ ಹೆಂಡತಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆಂದು ತಿಳಿಯಿತು. ನಂದ ಮತ್ತು ಯಶೋದೆ ಮಲಗಿದ್ದಾಗ ಅವನು ತನ್ನ ಮಗುವನ್ನು ತೊಟ್ಟಿಲಲ್ಲಿರಿಸಿ ಹೆಂಡತಿ ಯಶೋದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆಂದು ತಿಳಿಯಿತು. ನಂದ ಮತ್ತು ಯಶೋದೆ ಮಲಗಿದ್ದಾಗ ಅವನು ತನ್ನ ಮಗುವನ್ನು ತೊಟ್ಟಿಲಲ್ಲಿರಿಸಿ ಬದಲಿಗೆ ನಂದನ ಮಗಳನ್ನು ತೆಗೆದುಕೊಂಡನು. ಅದು ಹೆಣ್ಣು ಮಗು, ಆದ್ದರಿಂದ ಕಂಸ ಅವಳನ್ನು ಕೊಲ್ಲುವುದಿಲ್ಲ ಎಂದು ಊಹಿಸಿದನು. ನಂತರ ಅವನು ಮಥುರಾಗೆ ಪ್ರಯಾಣ ಬೆಳೆಸಿದನು ಮತ್ತು ತನ್ನೊಂದಿಗೆ ಹೆಣ್ಣು ಮಗವನ್ನು ಕರೆದುಕೊಂಡು ಹೋದನು.
ವಾಸುದೇವ ಬಂದಿಖಾನೆಯನ್ನು ತಲುಪಿದ ಕೂಡಲೇ ಅವನ ಹಿಂದೆ ಕತ್ತಲ ಕೋಣೆಯ ಬಾಗಿಲು ಮುಚ್ಚಿತು ಮತ್ತು ಹೆಣ್ಣು ಮಗು ಅಳಲು ಪ್ರಾರಂಭಿಸಿದಳು. ಕೂಗಾಟದಿಂದ ಎಚ್ಚರಗೊಂಡ ಕಾವಲುಗಾರರು 8ನೆಯ ಮಗುವಿನ ಜನನವನ್ನು ಕಂಸನಿಗೆ ತಿಳಿಸಿದರು. ಈ ಸುದ್ದಿಯನ್ನು ಕೇಳಿದ ಕಂಸನು ಕತ್ತಲೆ ಕೋಣೆಗೆ ಧಾವಿಸಿ ಮಗುವನ್ನು ಎತ್ತಿಕೊಂಡು ನೆಲಕ್ಕೆ ಹಾಕಲು ಹೊರಟನು. ವಾಸುದೇವನು ಕಂಸನನ್ನು ಬೇಡಿಕೊಂಡನು, ಮಗುವನ್ನು ಕೊಲ್ಲಬೇಡ, ಅದು ಕೇವಲ ಹೆಣ್ಣು ಮತ್ತು ಹೆಣ್ಣು ತನಗೆ ಯಾವುದೇ ಹಾನಿ ಮಾಡಲಾರಳು. ದುಷ್ಟ ಕಂಸನು ಗಮನ ಕೊಡಲಿಲ್ಲ ಮತ್ತು ಮಗುವನ್ನು ನೆಲಕ್ಕೆ ಹೊಡೆದನು. ಮಗುವು ನೆಲಕ್ಕೆ ಬಡಿಯುತ್ತಿರುವಾಗ ಅದು ಇದ್ದಕ್ಕಿದ್ದಂತೆ ಹಾರಿ ಹೋಗಿ ಕಂಸನಿಗೆ ತನ್ನನ್ನು ಕೊಲ್ಲಲು ಹುಟ್ಟಿದವನು ಇನ್ನು ವಾಸಿಸುತ್ತಾನೆ ಮತ್ತು ಅವನು ಗೋಕುಲದಲ್ಲಿದ್ದಾನೆ ಎಂದು ಹೇಳಿತು. ನಂತರ ಅವಳು ಕಣ್ಮರೆಯಾದಳು. ಇದು ಕೃಷ್ಣನ ಜನನದ ಕಥೆಯಾಗಿತ್ತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ಭಾರತದಾದ್ಯಂತ ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನ ಜೀವನ ಮತ್ತು ಚಟುವಟಿಕೆಗಳಲ್ಲಿ ಸಂಬಂಧಿಸಿದ ಸ್ಥಳಗಳಾದ ಮಥುರಾ, ಬೃಂದಾವನ, ದ್ವಾರಕಾ ಮತ್ತು ನಾಥದ್ವಾರದಲ್ಲಿ ಆಚರಣೆಯ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿವೆ. ಭಕ್ತರು ಹಬ್ಬದ ಮುನ್ನಾ ದಿನವಂದು 24 ಗಂಟೆಗಳ ಕಾಲ ಉಪವಾಸ ಮಾಡುತ್ತಾರೆ ಮತ್ತು ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನು ಜನಿಸಿದನು ಎಂದು ನಂಬಿ ಉಪವಾಸವನ್ನು ಮುರಿಯುತ್ತಾರೆ. ಶಿಶು ಕೃಷ್ಣದ ಚಿತ್ರವನ್ನು ಸ್ನಾನ ಮಾಡಿಸುತ್ತಾರೆ ಮತ್ತು ಮಧ್ಯರಾತ್ರಿಯ ಸಮಯದಲ್ಲಿ ತೊಟ್ಟಿಲಿಗೆ ಹಾಕಲಾಗುತ್ತದೆ. ಶಂಖವನ್ನು ಊದಲಾಗುತ್ತದೆ ಮತ್ತು ಭಕ್ತರು ಭಕ್ತಗೀತೆಗಳನ್ನು ಹಾಡುವ ಮೂಲಕ ಮತ್ತು ನೃತ್ಯ ಮಾಡುವ ಮೂಲಕ ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುತ್ತಾರೆ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.